ಉಡುಪಿ ಚಿಕ್ಕಮಗಳೂರು ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಶೃಂಗೇರಿ ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮತಬೇಟೆಗಿಳಿದಿದ್ದಾರೆ. ತರೀಕೆರೆಯ ಅಜ್ಜಂಪುರದ ಶಾಭೋಗನಹಳ್ಳಿಯಲ್ಲಿ ಕ್ಯಾಂಪೇನ್ ಮಾಡಿದ್ದಾರೆ. ಗ್ಯಾರಂಟಿ ಅಭಿವೃದ್ಧಿ ಕಾರ್ಯಗಳ ಹೆಸರಿನಲ್ಲಿ ಮತಯಾಚಿಸ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ. ಬಿಜೆಪಿ ಗೆದ್ದರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಜನರು ಜಾಗೃತರಾಗಬೇಕು ಅಂತ ಕರೆ ಕೊಟ್ಟರು. ಶಾಸಕ ಶ್ರೀನಿವಾಸ್ ಪ್ರಸಾದ್ ಗೋಪಿ ಕೃಷ್ಣ ಜಯಪ್ರಕಾಶ್ ಹೆಗಡೆ ಅವರಿಗೆ ಸಾಥ್ ನೀಡಿದರು. 40,000 ಬಂದು ನಿಂತಿದೆ, 40,000 ರಿಂದ 50,000. ಯಾವುದೇ ಸಂಸದ ಗೆದ್ದು ಹೋದಾಗ ಜನರ ಸಮಸ್ಯೆ ಏನಂತ ಅರ್ಥ ಮಾಡ್ಕೋಬೇಕು. ಈಗ ನನಗೆ ಸಿಕ್ಕಿದ 20 ತಿಂಗಳು, ನಂತರ ಬಂದವ್ರಿಗೆ 10 ವರ್ಷ ಕೊಟ್ರಿ. ನೀವು ನಿಮ್ಮನ್ನು ನೋಡ್ಲಿಕ್ಕಾದ್ರೂ ಬಂದ್ರ? ನಾನು ಪಂಚಾಯತ್ಗಾದ್ರೂ ಬಂದು ಒಂದು ಮೀಟಿಂಗ್ ಅನ್ನು ಮಾಡಿ ತಮ್ಮ ಜೊತೆ ಇದ್ದೆ. ಇಲ್ಲಿ ಅವ್ರೇನಾದ್ರು ಬಂದ 10 ವರ್ಷದಲ್ಲಿ ಏನಾದ್ರು ಈ ಕಡೆ ಬಂದ್ರ? ಸಂಸದರು ಯಾಕೆ ಬೇಕು ಅನ್ನೋದು, ಶಾಸಕರು ಸಂಸದರು ಬೇಕಾಗೋದು ನಿಮ್ಮ ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರದಿಂದ ಮಾಡಿಸ್ಕೊಡ್ಲಿಕ್ಕೆ ನಿರಂತರವಾಗಿ ನಿಮ್ ಜೊತೆ ಇರ್ಬೇಕಾಗತ್ತೆ. ನಿಮ್ಮ ಸಮಸ್ಯೆಯನ್ನು ಕೇಳಬೇಕಾಗುತ್ತೆ. ಕೇವಲ ಸಂಸತ್ನಲ್ಲೂ ಮಾತಾಡಬೇಕಾಗ್ತದೆ, ಜಿಲ್ಲಾ ಕಚೇರಿಯಲ್ಲಿ, ತಾಲೂಕು ಕಚೇರಿಯಲ್ಲಿ, ಎಲ್ಲೆಂದರಲ್ಲಿ ಸಮಸ್ಯೆ ಇದ್ದದನ್ನ ಪರಿಹಾರ ಮಾಡಲಿಕ್ಕೆ ಜನಪ್ರತಿನಿಧಿ ಬೇಕಾಗೋದು. ಜನರ ಮಧ್ಯೆ ಇದ್ದವ್ರು ಮಾತ್ರ ಜನಪ್ರತಿನಿಧಿ. ಓಟ್ ತಗೊಂಡು ಗೆದ್ದೋಗಿ ಇನ್ನು 5 ವರ್ಷಕ್ಕೆ ಕಾರಣ ಇಷ್ಟೇ, ನೀವು ಓಟ್ ಕೊಟ್ಟಿದ್ದು ಅವ್ರಿಗಲ್ಲ. ಡೆಲ್ಲಿಲಿ ಕೂತು ನಾಯಕರ ಹೆಸರಲ್ಲಿ ಓಟ್ ಕೊಟ್ರಿ ನೀವು. ಅವ್ರು ನಂಗೆ ಕೊಟ್ಟಿದ್ದಲ್ಲ ಓಟು, ಅವರು ಕೊಟ್ಟಿದ್ದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.